ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 1 ಕಪ್ ಅಕ್ಕಿನ ಯೂಸ್ ಮಾಡಿಕೊಂಡು ನಾವು ಒಂದು 100 ಹಪ್ಪಳನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಹಪ್ಪಳ ಸ್ಪೆಷಾಲಿಟೀಸ್ ಏನಪ್ಪ ಅಂತಂದರೆ ಇದನ್ನು ಹಿಟ್ಟನ್ನು ಕುದಿಸೋ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಫ್ರೆಂಡ್ಸ್, ಸಮ್ಮರ್ ಅಂದರೆ ಇನ್ನು ಹಪ್ಪಳ ಮಾಡಿಲ್ಲ ಅಂದರೆ ಹೇಗಲ್ವಾ? ಸೊ ಈ ರೀತಿ ಒಂದು ಹಪ್ಪಳ ರೆಸಿಪಿನ ಕೂಡ ನೀವು ಟ್ರೈ ಮಾಡಿ. ಸೊ ಬನ್ನಿ, ಹಾಗಾದರೆ ತಡ ಮಾಡ್ತೀನಿ. ಈ ಒಂದು ಹಪ್ಪಳ ರೆಸಿಪಿನ ಯಾವ ರೀತಿ ಮಾಡೋದು, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ಸಿಂಪಲ್ ಆಗಿ ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ಓಕೆನಾ? ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮೊದಲೇದಾಗಿ ನಾನು 1 ಕಪ್ನಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ನೀವು ಸೋನಾ ಮಸೂರಿ ಆದರೂ ತೊಗೊಳ್ಬೋದು. ಇವಾಗ ಇದಕ್ಕೆ ನೀರನ್ನು ಹಾಕಿ ಒಂದೆರಡು ಸರಿ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಂಡು ತೊಗೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಹಪ್ಪಳ ತುಂಬಾ ವೈಟಾಗಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡ್ತಾ ಇದ್ರೆ ಅಕ್ಕಿನ ಒಂದೆರಡು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ಕುಡಿಯೋ ನೀರನ್ನೇ ಹಾಕಿ ಇದನ್ನು 1-2 ಅವರ್ವರೆಗೂ ರೆಸ್ಟ್ ಮಾಡಲು ಬಿಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ 2 ಅವರ್ ಆದ ನಂತರ ಅಕ್ಕಿ ತುಂಬಾ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಒಂದು ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು. ಸೊ ವಿಡಿಯೋದಲ್ಲಿ ತೋರಿಸಿದಾಗೇನೆ ಈ ರೀತಿ ಸ್ಪೂನ್ನ ಹಿಂದ್ಗಡೆ ಒಂದು ಗೆರೆನ ಹಾಕಿದ್ರೆ ಈ ರೀತಿ ನೀಟಾಗಿ ಗೆರೆ ಬೀಳಬೇಕು. ಅವು ಎರಡು ಗೆರೆ ಇದೆ ಅಲ್ವಾ, ಅದು ಅಂಟ್ಕೊಳ್ಬಾರ್ದು. ಆ ರೀತಿ ಇದ್ದಾಗನೇ ಮಾತ್ರ ಈ ಹಿಟ್ಟು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಅರ್ಥ. ಒಂದು ವೇಳೆ ತೆಳುವಾಗಿದ್ರೆ ಇದಕ್ಕೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ಹಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಳ್ಳುವಾಗ ನೀವು ಈ ಒಂದು ಟಿಪ್ಸ್ನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆನಾ? ಸೊ ಇವಾಗ ನೋಡ್ತಾ ಇದ್ರೆ ಈ ಒಂದು ಹಿಟ್ಟನ್ನು ಗ್ರೈಂಡ್ ಮಾಡ್ಕೊಂಡ ನಂತರ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಗೆಯೇ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನೂ ಕೂಡ ಹಾಕಿ ಚೆನ್ನಾಗಿ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಹಿಟ್ಟು ರೆಡಿಯಾಗಿದೆ. ಹಿಟ್ಟನ್ನು ಕುದಿಸದೇನೆ ನಾವು ಯಾವ ರೀತಿ ಹಪ್ಪಳನ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಈ ರೀತಿ ಚಿಕ್ಕ ಪ್ಲೇಟ್ಗಳನ್ನು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಸಣ್ಣ ಟಿಫಿನ್ ಪ್ಲೇಟ್ ಎಲ್ಲ ಇರುತ್ತಲ್ವ, ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ನೀವು ಎಷ್ಟು ಸೈಜಲ್ಲಿ ಹಪ್ಪಳ ಮಾಡ್ತೀರಾ ಆ ಒಂದು ಪ್ಲೇಟನ್ನು ತೊಗೊಳ್ಬೇಕಾಗುತ್ತೆ. ಈ ರೀತಿ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡಿ ಅದರ ಮೇಲ್ಗಡೆ ಈ ರೀತಿ ನೀವು 1 ಟೇಬಲ್ ಸ್ಪೂನ್ ಅಷ್ಟು ಟೀ ಸ್ಪೂನ್ ಇರುತ್ತಲ್ವ, ಅದರಿಂದ ಈ ರೀತಿ 1 ಟೇಬಲ್ ಸ್ಪೂನ್ ಅಷ್ಟು ಹಿಟ್ಟನ್ನು ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸ್ಪ್ರೆಡ್ ಮಾಡಿದ ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋದಕ್ಕಿಟ್ಟು ಅದರ ಒಳಗಡೆ ಈ ಒಂದು ಪ್ಲೇಟ್ಸ್ನ ಇಟ್ಟು ವಿಡಿಯೋದಲ್ಲಿ ತೋರಿಸಿದಾಗೇನೆ ಒಂದು 10 ಮಿನಿಟ್ಸ್ ಇದನ್ನ ಚೆನ್ನಾಗಿ ಹಬೆಯಲ್ಲೇನೆ ಬೇಯಿಸ್ಕೊಂಡ್ರೆ ಸಾಕು, ಹಪ್ಪಳ ರೆಡಿಯಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಇವಾಗ ಹಬೆಯಲ್ಲೇನೆ ಈ ಒಂದು ಹಿಟ್ಟು ಚೆನ್ನಾಗಿ ಬೆಂದು ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಈ ಒಂದು ಪ್ಲೇಟ್ಸ್ಗಳನ್ನು ಒಂದು ಬೌಲಲ್ಲಿ ನೀರನ್ನು ಹಾಕೊಂಡು ಅದರಲ್ಲಿ ಬಿಡಬೇಕು. ಈ ರೀತಿ ಬಿಟ್ಟ ನಂತರ ಅದು ತಾನೇನೆ ಪ್ಲೇಟಿಂದ ಹಪ್ಪಳ ಸಪ್ರೇಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ನಾನು ಒಂದನ್ನು ತೆಗೆದು ಕೂಡ ತೋರಿಸ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ಹಪ್ಪಳ ರೆಡಿ ಆಯ್ತಲ್ವಾ? ಸೊ ಇದೇ ರೀತಿನೇ ಎಲ್ಲ ಹಪ್ಪಳಗಳನ್ನು ಮಾಡ್ಕೊಳ್ಳೋದಷ್ಟೇನೆ. ಸೊ ಇದೇ ರೀತಿನೇ ಹಪ್ಪಳನ ತೆಗೆದುಕೊಂಡು ನೀವು ನಂತರ ಮತ್ತೆ ಹಿಟ್ಟನ್ನು ಹಾಕೊಂಡು ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳೋದಷ್ಟೇನೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ನಾವು ಈ ಒಂದು ಹಬೆ ಹಪ್ಪಳನ ಮಾಡ್ಕೊಳ್ಬೋದು ಅಂತೇಳಿ. ತುಂಬಾ ಸುಲಭವಾಗಿ ನೀವು ಮಾಡ್ಕೊಳ್ಬೋದು. ಸೊ ನೋಡ್ತಾ ಇದ್ರೆ ಎಷ್ಟು ಈಸಿಯಾಗಿ ನೀವು ನೀರಲ್ಲೇ ಹಾಕ್ತೇನೆ ಈ ರೀತಿ ಒಂದು ಪಿನ್ ಅಥವಾ ಸೂಜಿಯಿಂದ ಎಡ್ಜಸ್ಟ್ಗಳನ್ನೆಲ್ಲ ಈ ರೀತಿ ರಿಮೂವ್ ಮಾಡಿದ್ರೆ ಸಾಕು, ಹಪ್ಪಳ ನೀಟಾಗಿ ಬರುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ಎಲ್ಲ ಹಪ್ಪಳಗಳನ್ನು ನಾನು ಈ ರೀತಿ ಮಾಡಿಕೊಂಡು ಪೇಪರ್ ಮೇಲೆ ಹಾಕಿದ್ದೀನಿ. ಇದನ್ನು ನೀವು ಬಿಸಿಲಿಗೆ ಹಾಕೋಬೇಕಂತ ಏನಿಲ್ಲ, ಫ್ಯಾನ್ ಗಾಳಿಗೆ ಆದ್ರೂ 1-2 ಅವರ್ ಬಿಟ್ಟರೆ ಸಾಕು, ನೀಟಾಗಿ ಎಲ್ಲನೂ ಒಣಗೋಗುತ್ತೆ. ಸೊ ನೋಡ್ತಾ ಇರ್ಬೋದು, 1 ಅವರ್ ಆದ ನಂತರ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಇದು ಡ್ರೈ ಆಗಿದೆ ಅಂತೇಳಿ. ಇದೇ ರೀತಿನೇ ನೀವು ಇದನ್ನು 1-2 ಅವರ್ವರೆಗೂ ನೀಟಾಗಿ ಇದನ್ನು ಫ್ಯಾನ್ ಗಾಳಿಗೆ ಅಥವಾ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಸಾಕು, ನಿಮ್ಮ ಒಂದು ಅಕ್ಕಿ ಹಪ್ಪಳ ರೆಡಿ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಫೈನಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ, ಪೇಪರ್ ರೀತಿ ಬಂದಿದೆ. ಸೊ ಇದನ್ನು ನೀವು ಹಿಟ್ಟು ಕುದಿಸೋದೇನೆ ಮಾಡಿದಂತ ಅನ್ಸೋದಿಲ್ಲ. ಸೊ ಅಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಸೊ ನೋಡ್ತಾ ಇರ್ಬೋದು, ಕೈ ಕೂಡ ಕಾಣಿಸ್ತಾ ಇದೆ ಎಷ್ಟು ತೆಳುವಾಗಿ ಬಂದಿದೆ ಅಂತ. ನೀವು ದೊಡ್ಡ ಪ್ಲೇಟ್ ಇದ್ರೆ ದೊಡ್ಡದಾಗಿನೂ ಕೂಡ ಹಪ್ಪಳನ ಮಾಡ್ಕೊಳ್ಬೋದು. ಸೊ ಇವಾಗ ಒಂದನ್ನು ಫ್ರೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಯಾವುದೇ ರೀತಿ ನಾವು ಸೋಡಾ ಪುಡಿನೂ ಕೂಡ ಹಾಕಿಲ್ಲ. ಎಷ್ಟು ಸ್ಮಾಲ್ ಇರುವಂಥ ಹಪ್ಪಳ ಎಷ್ಟು ದೊಡ್ಡದಾಗಿದೆ ಅಂತ ಫ್ರೈ ಮಾಡಿದ ಮೇಲೆ. ಸೊ ನೀಟಾಗಿ ಬರುತ್ತೆ. ಸೊ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಒಂದು ಸಮ್ಮರಲ್ಲಿ ಈ ರೀತಿ ಒಂದು ಹಬೆ ಹಪ್ಪಳನ ನೀವು ಕೂಡ ಟ್ರೈ ಮಾಡಿ. ಒಂದ್ಸರಿ ಮಾಡಿದರೆ 1 ವರ್ಷದವರೆಗೂ ಸ್ಟೋರ್ ಮಾಡಿ ನೀವು ಈಗಾದಾಗ ಫ್ರೈ ಮಾಡ್ಕೊಂಡು ತಿನ್ಬೋದು. ಔಟ್ಸೈಡ್ ಎಲ್ಲ ಮಾರ್ಕೆಟ್ಗಳಲ್ಲಿ ನೀವು ದುಡ್ಡು ಖರ್ಚು ಮಾಡಿ ತರೋದಕ್ಕಿಂತ ಈ ರೀತಿ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಖಂಡಿತ ನಿಮ್ಗೂ ಕೂಡ ಈ ಒಂದು ಹಪ್ಪಳ ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆನಾ? ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಒಂದು ರೆಸಿಪಿ ನಿಮ್ಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ನಾಳೆ ಹೊಸ ರೆಸಿಪಿ ಒಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬೈ.